ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಪುರುಷ ಪ್ರೇಕ್ಷಕರಲ್ಲಿ ಕೂರದಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿನ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 25-25ರಲ್ಲಿ ಸಮಬಲದಲ್ಲಿ ಅಂತ್ಯಗೊಂಡ ಡ್ರಾನಲ್ಲಿ ಅಂತ್ಯಗೊಂಡ ಈಗ ಟೈ ಬ್ರೇಕರ್ಗೆ ಒಳಗಾಗ್ತಾ ಇದೆ. ಚೆಸ್ಟ್ ನಂಬರ್ 11 ಪ್ರಥಮ ದಾಳಿ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಯಶಸ್ವಿಯಾಗಿ ಒಂದು ಅಂಕವನ್ನು ಗಳಿಸಿಕೊಳ್ತಾ ಆಟಗಾರರು ದಾಳಿ ಬಾದಲ್ ಚೆಸ್ಟ್ ನಂಬರ್ 05 ಪ್ರಥಮ ದಾಳಿ. ಫಸ್ಟ್ ಸೆಂಟ್ರಲ್ ಚಾಮರಾಜಪೇಟೆ ಬಾದಲ್ ಚೆಸ್ಟ್ ನಂಬರ್ 5 ಬಾದಲ್ ಬಂದಿಯಾಗಿದ್ದಾನೆ. ಬಾದಲ್ ಎರಡು ತಂಡಗಳಿಂದ ಒಂದೊಂದು ದಾಳಿಯಾಗಿದೆ. ಬಸವನಗುಡಿ 2 ಚಾಮರಾಜಪೇಟೆ 0. ಒಂದು ಅಂಕವನ್ನು ಎರಡನೇ ದಾಳಿ ಚಾಮರಾಜಪೇಟೆ ಗೆಟ್ ರೆಡಿ. ಸೆಕೆಂಡ್ ರೇಟ್ ಸೆಂಟ್ ಫ್ರಮ್ ಸಂಚು 2-0 ಇನ್ ಫೇವರ್ ಆಫ್ ಬಸವನಗುಡಿ. ಇಲ್ಲಿ ಬೋನಸ್ ಬಾಕ್ ಮಾಡಿದ್ರೆ ಬೋನಸ್ ಅಂಕ ನೀಡಲಾಗ್ತಾರೆ. ಸ್ಪರ್ಶ ಕೂಡ ನೀಡಲಾಗುತ್ತೆ. 3-0 ಇನ್ ಫೇವರ್ ಆಫ್ ಬಸವನಗುಡಿ. ಎರಡನೇ ದಾಳಿ ಚಾಮರಾಜಪೇಟೆ ಕಡೆಯಿಂದ ಮಧು ಚೆಸ್ಟ್ ನಂಬರ್ 18. ಸೆಕೆಂಡ್ ರೇಟ್ ಸೆಂಟ್ ಫ್ರಮ್ ಚಾಮರಾಜಪೇಟೆ ಮಧು ಚೆಸ್ಟ್ ನಂಬರ್ 18 ಮುಟ್ಟಿಕೊಳ್ಳಿಸುವ ಉತ್ತಮ ಪ್ರಯತ್ನ. ಎರಡು ತಂಡಗಳಿಂದ ಎರಡೆರಡು ದಾಳಿಯಾಗಿದೆ. ತಂಡದ ಮೊತ್ತ 3 ಬಸವನಗುಡಿ ಚಾಮರಾಜಪೇಟೆ 1. ಮೂರನೇ ದಾಳಿ ಶಶಾಂಕ್ ಜರ್ಸಿ ನಂಬರ್ 02 ಗೆಲುವಿನ ಹೊಣೆ ಹೊತ್ತ ಬಾಹುಬಲಿ ಎದುರಾಳಿ ಅಂಕಣದಲ್ಲಿ ದಾಳಿಯಲ್ಲಿ ಶಶಾಂಕ ಅರ್ಹತೆಯ ಬೋನಸ್ ಅಂಕನ್ನ ನೀಡಿಬಿಟ್ಟಿದ್ದಾರೆ. ಮೂರನೇ ದಾಳಿ ಶಿವಾನಂದ್ ಚಾಮರಾಜಪೇಟೆ ಪರವಾಗಿ. ಎಚ್ಚರಿಕೆ ಆಟ ಶಿವಾನಂದ್ ವರ್ಸಸ್ ಶಶಾಂಕ್. ನಾಲ್ಕನೇ ದಾಳಿ ಬಸವನಗುಡಿಯಿಂದ ಪ್ರವೀಣ್ ಚೆಸ್ಟ್ ನಂಬರ್ 10. Fourth right sent by ಬಸವನಗುಡಿ 5-2. ನಾಲ್ಕನೇ ದಾಳಿ ಸಚಿನ್ ಚೆಸ್ಟ್ ನಂಬರ್ 10 ಚಾಮರಾಜಪೇಟೆಯಿಂದ. Fourth right sent by ಚಾಮರಾಜಪೇಟೆ 5-3. ಎರಡು ತಂಡಗಳಿಂದ 4 ದಾಳಿಗೆ ತಂಡದ ಮೊತ್ತ 5-3 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಯಶವಂತ್ ಚೆಸ್ಟ್ ನಂಬರ್ 11 ನೋಡಿ ಈಗ ಪಂದ್ಯ ರೋಚಕ ತಿರುವನ್ನು ಪಡೆಯುವ ಕ್ಷಣ ಇದು. 5 ರನ್ನಿಂಗ್ ಹ್ಯಾಂಡಲ್ ಬಂದು ಕಳಿಸ್ಕೊಳ್ತಾ ಇದ್ದಾನೆ. ಕೊನೆ ದಾಳಿ ಕೃಷ್ಣ ಚೆಸ್ಟ್ ನಂಬರ್ 14. 3 ಅಂಕ ಗಳಿಸಬೇಕು. ಅದನ್ನ ಎಚ್ಚರಿಕೆಯಿಂದ 1 ಅಂಕ 2 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ 2 ಅಂಕದಿಂದ ಜಯಶಾಲಿ ಗಳಿಸಿದೆ. ಒಟ್ಟಾರೆ ಸ್ಕೋರ್ 31-29.